ಬಿಗ್ ಬಾಸ್ ನ ಮನೆಯ ಗೇಟ್ಗೆ ಬೀಗ ಬಿದ್ದಿರುವಂತದ್ದು. ಹೀಗಾಗಿ ಬಿಗ್ ಬಾಸ್ ನಿಂದ ಎಲ್ಲಾ ಸ್ಪರ್ಧಿಗಳು ಹೊರಕ್ಕೆ ಬಂದಿದ್ದಾರೆ. ಬಿಗ್ ಬಾಸ್ ನ ಸ್ಪರ್ಧಿಗಳಾಗಿರುವಂತಹ ಕಾವ್ಯ, ಮಲ್ಲಮ್ಮ, ಚಂದ್ರಪ್ರಭಾ ಎಲ್ಲರೂ ಕೂಡ ಈಗ ಹೊರಗೆ ಬಂದಿರುವಂತದ್ದು. ಗೆಲ್ಲಿ ನಟ ಜಾಹ್ನವಿ, ಅಶ್ವಿನಿ ಗೌಡ ಇವರೆಲ್ಲರೂ ಕೂಡ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳು. ಒಳಗಡೆ ಆಟ ಆಡ್ತಾ ಇದ್ರು. ಸಂಜೆ ಅಷ್ಟೇ ಈ ಬಿಗ್ ಬಾಸ್ ನ ಸ್ಟುಡಿಯೋಗೆ ತಹಶೀಲ್ದಾರ್ ನೇತೃತ್ವದ ಅಧಿಕಾರಿಗಳು ಬಂದು ಬೀಗವನ್ನ ಜರಿದಿದ್ರು. ಸದ್ಯಕ್ಕೆ ಎಲ್ಲ ಅಭ್ಯರ್ಥಿಗಳು ಈಗ ಮನೆಯಿಂದ ಹೊರ ನಡೆದಿದ್ದಾರೆ. ಕರೆಂಟ್ ಕಟ್ ಆಗೋ ಮೊದಲೇ ಅಭ್ಯರ್ಥಿಗಳು ಹೊರ ಬಂದಿರುವಂತದ್ದು. 2 ವಾರಕ್ಕೆ ಬಿಗ್ ಬಾಸ್ ಸೀಸನ್ 12 ಬಂದ್ ಆಗಿದೆ. ಸ್ಪರ್ಧಿಗಳಲ್ಲಿ ಆತಂಕ ಮನೆ ಮಾಡಿದೆ. ಬಿಕಾಸ್ ಅವ್ರಿಗೆ ಏನು ಕೂಡ ಗೊತ್ತಿರಲ್ಲ, ಒಳಗಡೆ ಇರ್ತಾರಲ್ವಾ. ಸೊ ಹೊರಗಡೆ ಏನಾಗಿದೆ, ಪೊಲೀಸರು ಬೇರೆ ಬಂದಿದ್ದಾರೆ, ಯಾಕೆ ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮುಖದಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕ ಕಂಡು ಬಂದಿದೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯ ಕೊನೆಯ ದೃಶ್ಯ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇರಬಹುದು. ಎಲ್ಲ ಅಭ್ಯರ್ಥಿಗಳು ಕೂಡ ಈಗ ಹೊರಗಡೆ ಬಂದಿರುವಂತದ್ದು. ಜಾಲಿವುಡ್ ಸ್ಟುಡಿಯೋಗೆ ಈಗಾಗಲೇ ತಹಶೀಲ್ದಾರ್ ನೇತೃತ್ವದ ತಂಡ ಏನಿದೆ ಅಧಿಕಾರಿಗಳು ಬಂದು ಸಂಜೆಯ ಹೊತ್ತಿಗೆ ಬೀಗವನ್ನ ಹಾಕಿದ್ದಾರೆ. ಪರಿಸರ ಮಾಲಿನ್ಯ ಮಾಡಿದ್ದಾರೆ. ಜಾಲಿವುಡ್ ಸ್ಟುಡಿಯೋಸ್ಗೆ ನಾವು ಈಗಾಗಲೇ 3 ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದೀವಿ, ಆದರೆ ಯಾವುದಕ್ಕೂ ಸ್ಪಂದಿಸಿಲ್ಲ. ಹೀಗಾಗಿ ಕೊನೆಯ ಬಾರಿಗೆ ಬಂದು ಈಗ ಬೀಗವನ್ನ ಹಾಕಿರುವಂತದ್ದು. ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಬಿಗ್ ಬಾಸ್ ನಿಂದ ಎಲ್ಲಾ ಸ್ಪರ್ಧಿಗಳು ಹೊರಕ್ಕೆ ಬಂದಿದ್ದಾರೆ. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಾ ಇರುವ ಹಾಗೆ ಕಾವ್ಯ, ಮಲ್ಲಮ್ಮ, ಚಂದ್ರಪ್ರಭಾ ಎಲ್ಲರೂ ಕೂಡ ಹೊರಬರುವಂತಹ ದೃಶ್ಯ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಂಜುನಾಥ್, ಸದ್ಯ ಈಗಾಗಲೇ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಬಿದ್ದಾಯ್ತು. ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಮನೆಯಿಂದ ಹೊರಗೆ ಬಂದಿದ್ದಾಯ್ತು. ವಾಟ್ ನೆಕ್ಸ್ಟ್? ಬಿಗ್ ಬಾಸ್ ಇನ್ ಮುಂದೆ ನಡೆಯಲ್ವಾ ಹೇಗೆ ಅಂತ? ಧನುಶ್ರೀ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಂದ ಯಾವುದೇ ರೀತಿಯಂತ ಅನುಮತಿಯನ್ನ ಪಡೆಯದ ಹಿನ್ನೆಲೆಯಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ನಲ್ಲಿ ನಡೀತಿದ್ದಂತ ಬಿಗ್ ಬಾಸ್ಗೂ ಕೂಡ ಈಗಾಗಲೇ ಬೀಗ ಜಡಿದಿರುವಂತದ್ದು. ಈಗ ಸದ್ಯಕ್ಕೆ ಬಿಡದಿ ಪೊಲೀಸರು ಕೂಡ ಅಷ್ಟೇ ಬಿಗ್ ಬಾಸ್ ನಡೀತಿರುವಂತಹ ಒಂದು ಸ್ಥಳಕ್ಕೆ ಹೋಗಿದ್ದು ಸದ್ಯಕ್ಕೆ ಅಲ್ಲಿನ ಕಂಟೆಸ್ಟೆಂಟ್ಸ್ಗೂ ಕೂಡ ಅಷ್ಟೇ ಇರುವಂತಹ ಒಂದು ವಾಸ್ತವತೆ ಏನಿದೆ ಅದನ್ನ ಕೂಡ ಹೇಳಿದರೆ. ಜೊತೆಗೆ ಯಾವುದೇ ರೀತಿಯಂತ ಪರ್ಮಿಷನ್ ಇಲ್ಲದ ಕಾರಣಕ್ಕೋಸ್ಕರ ನಾವು ಬಿಗ್ ಬಾಸ್ ಈಗಾಗಲೇ ಬೀಗವನ್ನು ಕೂಡ ಅಷ್ಟೇ ಜಿಲ್ಲಾಡಳಿತ ಜಡಿದಿದೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಎಲ್ಲಾ ಸ್ಪರ್ಧಿಗಳು ಕೂಡ ಅಷ್ಟೇ ಹೊರಗಡೆ ಕೂಡಲೇ ಬರಬೇಕು ಅಂತ ಹೇಳಿಬಿಟ್ಟು ಬಿಡದಿಯ ಪೊಲೀಸರು ಕೂಡ ಅಷ್ಟೇ ಇವತ್ತು ಹೋಗಿ ಮನವಿಯನ್ನ ಮಾಡಿಕೊಂಡ್ರು. 6:15 ಸರಿಯಾಗಿ ಬಿಡದಿಯ ಇನ್ಸ್ಪೆಕ್ಟರ್ ಕೂಡ ಅಷ್ಟೇ ಹೊರಗಡೆ ಹೋಗಿ ಸದ್ಯಕ್ಕೆ ಅವರನ್ನ ಸುಮಾರು 1 ಗಂಟೆಗಳ ಕಾಲ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡಿದ್ರೆ. ಯಾಕಂದ್ರೆ ಅವ್ರು ಹೇಳ್ತಿರುವಂತದ್ದು ಏನು ಅಂತಂದ್ರೆ, ಪೊಲೀಸರು ಹೇಳದಂತ ಸಂದರ್ಭ ನಾವು ಯಾವುದೇ ಕಾರಣಕ್ಕೂ ಹೊರಗಡೆ ಬರೋದಿಲ್ಲ, ಜೊತೆಗೆ ನಮ್ಮ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಅದರ ಪ್ರಕಾರವಾಗಿ ನಾವು ಮತ್ತು ಕಾರ್ಯಕ್ರಮದ ಆಯೋಜಕರು ಏನ್ ಹೇಳ್ತಾರೆ ಅದರ ಪ್ರಕಾರವಾಗಿ ನಾವು ಹೊರಗಡೆ ಬರ್ತೀವಿ, ಅವರಿಂದ ಯಾವುದೇ ರೀತಿಯಂತ ಮೆಸೇಜ್ ನಮಗೆ ಬಂದಿಲ್ಲ ಅನ್ನುವಂಥದ್ದು ಹೇಳ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ ನ ಜೊತೆ ಕೂಡ ಅಷ್ಟೇ ಚರ್ಚೆಯನ್ನ ಮಾಡಿದ್ರು. ಚರ್ಚೆ ಆದಂತಹ ಬಳಿಕ ಕೊನೆಗೆ ಮ್ಯಾನೇಜ್ಮೆಂಟ್ ನವರು ಸ್ಪರ್ಧಿಗಳನ್ನು ಕೂಡ ಅಷ್ಟೇ ಸದ್ಯಕ್ಕೆ ನೀವು ಹೊರಗಡೆ ಬನ್ನಿ, ಮುಂದಿನ ಒಂದು ಕಾನೂನಿನ ಹೋರಾಟವನ್ನ ಮಾಡಿಕೊಂಡು ತದನಂತರ ನಾವು ಮುಂದಿನ ಡಿಸಿಷನ್ ಅನ್ನು ತಗೊಂತೀವಿ, ಅಲ್ಲಿವರೆಗೂ ಕೂಡ ಅಷ್ಟೇ ಸದ್ಯಕ್ಕೆ ಬಿಗ್ ಬಾಸ್ ಸ್ಥಗಿತವಾಗಿರುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕಂಟೆಸ್ಟೆಂಟ್ ಗೆ ಹೇಳಿದರೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಒಬ್ಬೊಬ್ಬರನ್ನೇ ಹೊರಗಡೆ ಕರೆತರುವಂತ ಒಂದು ಕೆಲಸವನ್ನ ಸದ್ಯಕ್ಕೆ ಇಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇವತ್ತು ಸಂಜೆ ವೇಳೆಗೆ ತಹಶೀಲ್ದಾರ್ ಅವರು ಬರ್ತಾರೆ, ತಹಶೀಲ್ದಾರ್ ಜೊತೆಗೆ ಮಾಲಿನ್ಯ ಇಲಾಖೆಯವರು ಕೂಡ ಅಷ್ಟೇ ಬರ್ತಾರೆ. ಅವರು ಬಂದಂತಹ ವೇಳೆಯಲ್ಲಿ ಸುಮಾರು 3-4 ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆನ ಕೊಟ್ಟಿರಲಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಮುಖ್ಯ ದ್ವಾರ ಏನಿತ್ತು ಒಂದು ಜಾಲಿವುಡ್ ಸ್ಟುಡಿಯೋಸ್ ಆ ಒಂದು ಮುಖ್ಯ ದ್ವಾರವನ್ನು ಮೊದಲನೇದಾಗಿ ಬೀಗವನ್ನು ಹಾಕ್ತಾರೆ. ಬೀಗ ಹಾಕಿದಂತ ಬಳಿಕ ಒಟ್ಟು 4 ಗೇಟ್ಗಳಿರುವಂತದ್ದು ABCD ಅಂತ 4 ಗೇಟ್ಗಳಿದೆ. ಸದ್ಯಕ್ಕೆ 4 ಗೇಟ್ಗಳಲ್ಲೂ ಕೂಡ ಅಷ್ಟೇ ಪೊಲೀಸರನ್ನ ಹಾಕಿದ್ದಾರೆ. ಸದ್ಯಕ್ಕೆ ಈ ಒಂದು ಡಿ ಗೇಟ್ ಏನಿದೆ, ಡಿ ಗೇಟ್ ನ ಮುಖಾಂತರವಾಗಿ